ತೋರಿಸಿದೆ ಅವಾಗಲೇ. ತೋರಿಸ್ತಿಲ್ಲ ಮೊಬೈಲ್ ತೋರಿಸ್ತಿಲ್ಲ ನನಗೆ. ಹಾಂ ಅದೇ ಎಲ್ಲೋ ಫೈಲಲ್ಲಿ ಹಾಕ್ಬಿಟ್ಟಿದ್ದೀನಿ, ಎಲ್ಲೋ ಕಾಣಿಸ್ತಾ ಇಲ್ಲ ನನಗೆ, ಹುಡುಕ್ತಾ ಇದೆ. ಸರ್ ಕೇಸಿಂಗ್ ಬಂದು 50 ಅಡಿ ಕೇಸಿಂಗ್ ಇದೆ. ಹಾಂ 55 60 ಕೇಸಿಂಗ್ 50 50. ಅಂದರೆ ಅದು ಜಾಯಿಂಟ್ ಆಗಿರುತ್ತಲ್ಲ, ಹೌದು ಅವ್ರು ಅದನ್ನ ಸೇರಿಸಿ ಇದು ಮಾಡಿರ್ತಾರೆ. ಹೌದೌದು. ನಮ್ಗೆ ಇಲ್ಲಿ ಲೆಸ್ ಆಗುತ್ತೆ. ಇಲ್ಲ ನಿಮಗೆ ಎಷ್ಟಿದೆ ಅಷ್ಟು ರಿಪೋರ್ಟ್ ಕೊಡಿ ಅಷ್ಟು. ಈ ಥರ ಪ್ಲೈನ್ ಆಗಿದ್ರೆ ಅಲ್ಲಿ ನೀರೇನು ಬರಲ್ಲ ಸರ್. ಹೌದಾ? ಬರೀ ಬಂಡೆ ಮಾತ್ರ ಓಪನ್ ನೋಡಿ ಕಾಣಿಸ್ತಾ ಇದೆಯಲ್ಲ, ಇದು ಬಂಡೆ ಇದು. ಹೌದೌದು. ಸೊ ಈ ಥರ ಪ್ಲೈನ್ ಆಗಿದ್ರೆ ಅಲ್ಲಿ ನೀರೇನು ಬರಲ್ಲ ನಿಮಗೆ. ನೋಡಿ ಈ ಥರ ಇದು ಹಿಂಗೆ ಹೊಡ್ಕೊಡಕ್ಕಾಗಿದೆ ನೋಡಿ. ಇದು ಬಂದ್ಬಿಟ್ಟು ಡ್ರೈ ಗ್ಯಾಪ್ ನಿಮಗೆ. ಇಲ್ಲಿ ಕಾಣಿಸ್ತಿದೆ ನೋಡಿ. ಹೌದೌದು, ಅದು ಡ್ರೈ. ಇಲ್ಲಿ ನೀರು ಬರ್ತಾ ಇಲ್ಲ. ಇದು ಸ್ಮಾಲ್, ಇದು ಜರಿ ಥರ ನೀರು ಬರುತ್ತೆ ಈ ಜಾಗದಲ್ಲಿ. ಇಲ್ಲಿ ಓಪನ್ ಇದೆ ನೋಡಿ. ಗೊತ್ತಾಯ್ತು. ಓಪನ್ ಇದೆ, ಡಿಫ್ರೆನ್ಸ್ ಇದೆ. ಈ ಥರ ಇತ್ತು ಅಂತಂದರೆ ನೀರು ಬರುವಂಥ ಜಾಗ. ಬಟ್ ಇದು ಸ್ಮಾಲ್ ಸೋರ್ಸ್ ಅಂತ ಕರಿತೀವಿ ನಾವು. ಇದು ಈ ಥರ ಇತ್ತು ಅಂದರೆ ಇಲ್ಲಿ ಏನಪ್ಪ ಅಂದರೆ ನಿಮ್ಗೆ ಹಿಂಗೆ ಗೋಡೆ ಮೇಲೆ ಹಿಂಗೆ ಹರ್ಕೊಂಡು ಹಿಂಗೆ ಬರುತ್ತೆ. ಬಟ್ ಅದು ಡ್ರೈ ಆಗಿದೆ, ನೀರು ಬರ್ತಾ ಇಲ್ಲ. ಎಷ್ಟು ಅಡಿ ಇದು? 130 ಡ್ರೈ ಸರ್. ನೋಡಿ ಇದು ಮೇನ್ ಸೋರ್ಸ್. ಸೊ ಇದು ಬಂದು ಈ ಥರ ಇತ್ತು ಅಂತಂದರೆ ನಿಮಗೆ ನೀರು ಜಾಸ್ತಿ ಬರುತ್ತೆ. ಬಟ್ ಡ್ರೈ ಆಗಿದೆ. ಈಗ ಸದ್ಯಕ್ಕೆ ಇದು ಡ್ರೈ ಆಗಿದೆ. ಎಷ್ಟು ದಪ್ಪ ಇದೆ ಸೋರ್ಸ್. ಒಂದು ನೀರು ಬಂತು ಅಂದ್ರೆ ಇದ್ರಲ್ಲಿ ಹೆಂಗೆ ಬರಬೇಕು ಗೊತ್ತಾ? ಇದು ಬಂದು ಇನ್ನೊಂದು ಸೆಕೆಂಡ್ ಸೋರ್ಸು. ಸೊ ಇದು ಕೂಡ ನಿಮಗೆ ಡ್ರೈ ಆಗಿದೆ. ಎಷ್ಟು ಅಡಿ ಅದು?
ಇದೆ ಅಂದರೆ ಸೋರ್ಸು ಇದೆಲ್ಲ ಬೀಳ್ತಾ ಇದೆ ನೋಡಿ. 160 ಅದೇ ಚಿಕ್ಕಪ್ಪ. 160 Source ಕಡಿಮೆ ಆಗಿದೆ. ಸರ್ ಎಷ್ಟು ಚೆನ್ನಾಗಿದೆ ಸೋರ್ಸು ಅಂದರೆ ನೋಡಿ, ಇಲ್ಲಿ ಶುರು ಆಗಿದೆ ಸರ್ ಅದು. ಇಲ್ಲಿ ಶುರು ಆಗಿರೋದು ನೋಡಿ ಎಷ್ಟು ಕೆಳಗಡೆ ಎಲ್ಲಿವರೆಗೂ ಇದೆ. ಬಟ್ ಇದು ಏನಪ್ಪ ಅಂದರೆ ಸ್ಮಾಲ್ ಆಗಿಬಿಟ್ಟಿದೆ. ಬಟ್ ಇವಾಗ ಇರೋದ್ರಲ್ಲಿ ಇದೇ ನೀರು ಹೋಗ್ತದೆ ನೋಡಿ, ಕಾಣಿಸ್ತಾ ಇದೆ ಚಿಕ್ಕಪ್ಪ. ಈ ಕಡೆ ಬಂದು ನೋಡು, ನಮ್ಗೆ ನೀರು ಚೆನ್ನಾಗಿ ಹೋಗ್ತಾ ಇದೆ ನೋಡಿ. ಇರೋದು ಇದು 160. ಅದು ನೀರು ಹೋಗ್ತಾ ಕಾಣಿಸ್ತಾ ಇದೆ ಅಲ್ಲಿ. 160 ಅದ ನೀರು, 160 ಅದೇ ಈ ಕಡೆ ಚೆಲ್ಲುತ್ತಲ್ಲ. ಸೊ 160 ನಿಮಗೆ ಆಕ್ಟಿವ್ ಆಗಿದೆ. ಆಕ್ಟಿವ್ ಸೋರ್ಸ್ ಇರೋದು 160. ಲಾಸ್ಟ್ ಟೈಮು 4 ತಿಂಗಳು ಮುಂಚೆ ಅದೇ ಇರೋಲ್ಲ 160. ಅದೇನೇ ಇದ್ದಿದ್ದು. ಸೊ ನೋಡೋಣ ಇನ್ನು ಕೆಳಗಡೆ ಏನಾದ್ರು ಇದೆ. ಈಗ ಮೇಲ್ಗಡೆ ಏನು 2 ಇತ್ತು ಸರ್, ಅದೇನಾದ್ರು ಆಕ್ಟಿವ್ ಆಗಿಬಿಟ್ರೆ ಸಾಕು ನಿಮಗೆ. ನೀವು ನೀರು ಎತ್ತುತ್ತಿದ್ದಂಗೆ ಈಗ ಇದೊಂದೇ ಮೇ ಬಿ ಚೆಕ್ ಅಲ್ಲ, ಮಾಡಿ 160 ಮೇಯ್ನು. ಚೆಕ್ ಮಾಡೋಣ ಇನ್ನು ಕೆಳಗಡೆ ಏನಾದ್ರು ಇದೆಯಾ ನೋಡ್ತೀನಿ. ಬಾದಿ ನೀನು ಬಾದಿ ಈ ಕಡೆ ಬಾ. ಇಲ್ಲ ನೀನು ಬಾ, ನೀನು ಈ ಕಡೆ ಬಾ, ನೀನು ನೋಡ್ಕೊಂಡು ಬಂಡೆ ಎಲ್ಲ ಇದೆಲ್ಲ ಬಂಡೆ ನೋಡಿ, ವಾಟರ್ ಲೆವೆಲ್ ಇಲ್ಲಿದೆ. ಇದು ವಾಟರ್ ಲೆವೆಲ್, ಸ್ಟಾಕ್ ವಾಟರ್ ಲೆವೆಲ್. ಇದು ಏನು ಲೆವೆಲ್ ಇದು? ವಾಟರ್ ಲೆವೆಲ್ ಇದೆ ಅಂದರೆ ಸ್ಟಾಕ್ ಆಗಿರುತ್ತಲ್ಲ ನೀರು, ಆ ನೀರು ಸ್ಟಾಕ್ ಆಗಿರೋ ವಾಟರ್ ಲೆವೆಲ್. ಇದು ಎಷ್ಟು ಮೇಲ್ ಸ್ಟಾಕ್ ಆಗಿರುತ್ತೆ ಆ ರೇಂಜಲ್ಲಿ ನಿಮಗೆ ನೀರು ಬರುತ್ತೆ, ಅಷ್ಟು ಚೆನ್ನಾಗಿದೆ ಅಂತ ಬೋರ್ಡ್. ಅದು ಎಷ್ಟು ಅಡಿಯಲ್ಲಿದೆ? ಹಾಂ, ಹೇಳ್ತೀನಿ. 160 ಚಿಕ್ಕಪ್ಪ ನೀರು ಹೋಗ್ತಾ ಇರೋದು ಈಗ. 160 ಏನು ನೀರು ಬರ್ತಾ ಇದೆಯೋ ಅದೇ ನೀರು ಹೋಗ್ತಾ ಇರೋದು ನನಗೆ. ಅದೇ ಚಿಕ್ಕಪ್ಪ, ಅದೇ 232 ವಾಟರ್ ಲೆವೆಲ್ ಇದೆ. 232 ವಾಟರ್ ಲೆವೆಲ್ ಇದೆ. ಈಗ ಮೋಟ್ರ್ ಆನ್ ಮಾಡಿ ಸರ್. ಮೇಲೆ ನೋಡ್ಲು ಚಿಕ್ಕಪ್ಪ, ಮೇಲೆ ನೋಡ್ಲಾ? ಏನಿಲ್ಲ, ನನಗೆ ಇಲ್ಲೇ ಗೊತ್ತಾಗುತ್ತೆ. ಅಲ್ಲ, ನೀರು ಎಷ್ಟು ಬರ್ತಾ ಇದೆ ಮೇಲೆ ಅಂತ ತೋರಿಸ್ತೀನಿ ಬಿಡಿ, ಗೊತ್ತಾಗುತ್ತೆ. ಆಮೇಲೆ ಬೇಕಾದ್ರೆ ನೀವು ಇದು ಕೆಳಗಡೆ ಇದೆ ಅಂತನಾ? ಓಕೆ. ಈಗ ಟೈಮಿಂಗ್ಸು 11:55. ಹಾಂ, ಈಗ ಅವ್ರು ಆನ್ ಮಾಡ್ತಾರೆ ನೋಡಿ. ಆನ್ ಮಾಡಿದ್ರು, ಆನ್ ಮಾಡಿದ ತಕ್ಷಣ ಎಷ್ಟು ಫಾಸ್ಟಾಗಿ ಸರ್ವ್ ಅಂತ ಖಾಲಿ ಆಗ್ತಾ ಇದೆ. ಸೊ ಈ ಥರ ಖಾಲಿ ಆಯಿತು ಅಂತಂದರೆ ಮೋಟ್ರು ಮತ್ತು ಪಂಪು ಚೆನ್ನಾಗಿದೆ ಅಂತ. ಓಕೆ. ಫಾಸ್ಟಾಗಿ ಖಾಲಿ ಆಯಿತು ಅಂದರೆ, ಒಂದು ವೇಳೆ ನಿಧಾನಕ್ಕೆ ಇಳಿತಾ ಇದ್ರೆ ಆವಾಗ ಪಂಪು ಪ್ರಾಬ್ಲಮ್ ಇದೆ ಅಂತ, ಮೋಟ್ರ್ ಕೆಲಸ ಮಾಡ್ತಾ ಇದ್ರೆ ಪಂಪ್ ಪ್ರಾಬ್ಲಮ್ ಇದೆ ಅಂತ. ಈ ಥರ ನೀರು ಎಳ್ದಿದ ತಕ್ಷಣ ಸರ್ವಂತ ಖಾಲಿ ಆದರೆ ನೀರು ಕಮ್ಮಿ ಇದೆ. ಓಕೆ. ಈಗ ನೋಡಿ, ಕೆಲವೊಂದು ಕಡೆ ಏನಾಗುತ್ತೆ ಅಂದರೆ ಮೋಟ್ರ್ ಆನ್ ಮಾಡಿರ್ತಾರೆ, ವಾಟರ್ ಲೆವೆಲ್ ಇಳಿಯೋದೇ ಇಲ್ಲ, ಅಲ್ಲೇ ಇದೆ ಹಂಗೆ ಇರುತ್ತೆ. ಮೋಟ್ರ್ ಪ್ರಾಬ್ಲಮ್ ಆಗಿದೆ. 3 ಅವರ್ಸ್ ಅಲ್ಲ, ನೀರು ಚೆನ್ನಾಗಿದೆ ಅಂತ ಹಾಂ, 3 ಅವರ್ಸ್ ಆನ್ ಮಾಡಲಿ, ಅದು ಖಾಲಿನೇ ಆಗಲ್ಲ ನೀರು, ಆ ಥರ ಇರುತ್ತೆ. ಇದು ನೋಡಿ, ಇದು ಆನ್ ಮಾಡಿದ ತಕ್ಷಣ ಕೆಳಗಡೆ ಹೋಯ್ತು. ಅದು ಹೋಗ್ತಾ ಇದೆ. ಕ್ಲೀನ್ ಮಾಡಿಬಿಟ್ಟಿದ್ದಾರೆ, ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ ನೋಡಿ, ಚೆಕ್ ಮಾಡ್ಕೊಂಬಿಡಿ ಚಿಕ್ಕಪ್ಪ. ನೀನು ಮೋಟ್ರ್ ಆನ್ ಮಾಡಿದ ತಕ್ಷಣ ಆ 200 ಮೋಟ್ರಲ್ಲಿ ಏನಿದೆ ನೀರು ಹಂಗೆ ಇಳಿತಾ ಇದೆ. ಮೋಟ್ರ್ ನೀನು ಆನ್ ಮಾಡಿದ್ದೀರಾ, ಆನ್ ಮಾಡಿದ ತಕ್ಷಣ ನೀರು ಕೆಳಗಡೆ ಹಂಗೆ ಇಳಿತಾ ಇದೆ. ಅಂದರೆ ಮೋಟ್ರ್ ಪಂಪು ಚೆನ್ನಾಗಿದೆ, ಮೋಟ್ರ್ ಪಂಪ್ ಏನು ಸಮಸ್ಯೆ ಇಲ್ಲ. ವಾಟ್ರ್ ಹಂಗೇನಿದೆ ನಿಂತಿದ್ರೆ ಮೋಟ್ರ್ ಪಂಪು ಸಮಸ್ಯೆ ಇಲ್ಲ ಅಂತ. ಈಗ ನೀರು ಇಳಿತಾ ಇರೋದ್ರಿಂದ ನಿನಗೆ ಮೋಟ್ರದ್ದು ಪಂಪ್ ಏನು ಸಮಸ್ಯೆ ಇಲ್ಲ.
ಐತಲ್ಲ ಸರ್ ನೀರು ಕರೆಕ್ಟಾಗಿ ನೀರು ಕರೆಕ್ಟಾಗಿ ಹೋಗ್ತಾ ಇತ್ತು ನೋಡಿ. ಪ್ರೆಷರ್ ತುಂಬ ಕಮ್ಮಿ ಆಗುತ್ತಲ್ಲ ಮತ್ತೆ ಹೆಂಗೆ 3 ಅವರ್ ಆಗುತ್ತೆ 3,000 ಲೀಟರ್ ತುಂಬಕ್ಕೆ. 1 ಅವರ್ 3/4 ಅವರ್ 1 ಅವರಲ್ಲಿ ತುಂಬಿಡ್ತಾಯಿತ್ತು. ನೀನು ಬಾ ನೋಡಿದು. ಈಗ ಹೋಗಿ ಮೇಲ್ಗಡೆ ಹೋಗ್ಬಿಟ್ಟು ಆ ವಿಡಿಯೋ ಮಾಡ್ಕೊ ಬನ್ನಿ ಸರ್. ಮೇಲ್ಗಡೆ ಹೋಗ್ಬಿಟ್ಟು ವೀಡಿಯೋ ಮಾಡ್ಕೊಂಡ್ಬರ್ಬೇಕು. ಅದು ತೆಗೆದ್ಬಿಟ್ಟು ಮುಚ್ಚಲು ಹಾಕಿದ್ದೀನಿ, ಅದ್ರ ಮೇಲೆ ಕಡ್ಮಕಲ್ಲ ಹಾಕಿದ್ದೀನಿ, ವೀಡಿಯೋ ತೆಗೆದ್ಬಿಟ್ಟು ಹಂಗೆ ಮುಚ್ಚಲು ಹಾಕಿ ಬಂದ್ಬಿಡು. ಬರಲ್ಲ ತುಂಬ ಸ್ಲೋ. ನಾನು ಇವಾಗ ಒಂದು 4-5 ದಿವಸದಿಂದಾನೆ. ಈಗ ಏನಾಗಿದೆ ಗೊತ್ತಾ ಸರ್, ಬೋರಲ್ಲಿ ನೀರಿಲ್ಲ, ನೀವು 3,000 ಲೀಟ್ರ್ ನೀರು ಬರಲ್ಲ ಇದರಲ್ಲಿ. ಸೊ ನಿಮಗೆ ಮೋಟ್ರ್ ಕೆಟ್ಟೋಗುತ್ತೆ ನೀವು ಹೆಂಗೆ ಕಂಟಿನ್ಯೂಸ್ ಆಗಿ ಆನ್ ಮಾಡ್ತೀವಿ ಅಂದರೆ. ಈಗ ನೋಡಿ ನಾನು ಟೈಮಿಂಗ್ಸ್ ನೋಡ್ಕೊಂಡಿದ್ದೀನಿ, 11:55ಗೆ ನೀವು ಆನ್ ಮಾಡಿರೋದು ಸರಿನಾ. ಸೊ 11:55ಇಂದ ಇದು ಇನ್ನೇನು ಮೋಟ್ರ್ ಸಿಕ್ಬಿಡುತ್ತೆ ನೋಡಿ, ತೋರಿಸ್ತೀನಿ ನಿಮಗೆ. ಸೊ 10 ನಿಮಿಷ ನೀವು ನೀರು ಬರೋದು. ನೀವು 1 ಅವರ್ 3 ಅವರ್ ಹಾಕಿದ್ರೆ ಏನಾಗುತ್ತೆ ಅಂದರೆ, ಈಗ ಮೇಲ್ಗಡೆಯಿಂದ ನೀರು ಬೀಳ್ತಾ ಇದೆ ನೋಡಿ, ಅದು ನೀರು ಹಿಂಗೆ ಬೀಳ್ತಾ ಇರುತ್ತೆ, ಮೋಟ್ರ್ ಹಿಂಗೆ ಎತ್ತಾ ಇರುತ್ತೆ, ಬೀಳ್ತಾ ಇರುತ್ತೆ, ಮೋಟ್ರ್ ಹಿಂಗೆ ಎತ್ತಾ ಇರುತ್ತೆ, ಹಿಂಗೆ ಎತ್ತಾ ಇರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಬಲವಂತವಾಗಿ ಎಳೆದು ಬಿಡ್ತಾ ಇರುತ್ತೆ. ನಿಮಗೆ ನಿಮ್ಮ ಮೋಟ್ರ್ ಕೆಟ್ಟೋಗುತ್ತೆ. ನೀವು ಹಿಂಗೆ ಮಾಡ್ಕೊಂಡು ಮೋಟ್ರ್ ಕೆಟ್ಟೋಗುತ್ತೆ. ಹೆಂಗೆ ಒಂದ್ಸಲ ಆನ್ ಮಾಡ್ತು ಅಂತಂದರೆ ಅದು ತುಂಬೋದಕ್ಕೆ ಟೈಮ್ ಕೊಡಬೇಕು ನೀವು, ಆಮೇಲೆ ಮತ್ತೆ 10 ನಿಮಿಷ ಆನ್ ಮಾಡಬೇಕು, ತಿರ್ಗಾ ಮತ್ತೆ ತುಂಬೋದಕ್ಕೆ ಟೈಮ್ ಕೊಡಬೇಕು, 10 ನಿಮಿಷ ಆನ್ ಮಾಡಬೇಕು. ಈಗ ನಾನು ಎಷ್ಟು ನಿಮಿಷದಲ್ಲಿ ಖಾಲಿ ಆಗುತ್ತೆ ಅಂತ ಹೇಳ್ತೀನಿ. ಮಿನಿಮಮ್ ಒಂದು 3 ಅವರ್ಸ್ ಕೊಡಲೇಬೇಕು. ನೀವು ಕಂಟಿನ್ಯೂಸ್ ಆಗಿ ಆನ್ ಮಾಡ್ತು ಅಂದರೆ ನಿಮಗೆ ಬರಲ್ಲ. ಬೋರಲ್ಲಿ ನೀರು ಇರಬೇಕಲ್ಲ ಸರ್. ಈಗ ನೋಡಿ ನಿಮ್ಗೆ ತೋರಿಸ್ತೀನಿ, ಅಲ್ಲ ನಿಮ್ಗೆ ಕ್ಲಿಯರ್ ಮಾಡ್ತೀನಿ ನಾನು ನಿಮಗೆ. ಈಗ ನೋಡಿ ನಾನು ಟೈಮಿಂಗ್ಸ್ ನೋಡ್ಕೊಂಡು ಆನ್ ಮಾಡಿದ್ದೀನಿ ಸರಿನಾ. ಈಗ ನೋಡಿ ನೀರು ಖಾಲಿ ಆಗ್ತಾ ಇದೆ ನೋಡಿ. ಸೊ ಈ ಥರ ಖಾಲಿ ಆಗಬಾರ್ದು. ಆ್ಯಕ್ಚುಲಿ ಏನಂದರೆ ಸೋರ್ಸು ಚೆನ್ನಾಗಿರೋ ಬೋರ್ವೆಲಲ್ಲಿ ಏನು ಗೊತ್ತಾ, ಈಗ ಏನು ವಾಟರ್ ಲೆವೆಲ್ ಏನಿದೆ ಅಲ್ಲೇ ನಿಂತಿರುತ್ತೆ. ಸೊ ನೀರು ಬರ್ತಾ ಇರುತ್ತೆ, ಮೋಟ್ರ್ ಕೆಲಸ ಮಾಡ್ತಾ ಇರುತ್ತೆ, ಅದು ಹಂಗೆ ಇರುತ್ತೆ ಸರ್, ಖಾಲಿನೇ ಆಗಲ್ಲ. ಅವಾಗ ನೀವು 3 ಅವರ್ಸ್ ಅಲ್ಲ, ಈಗ ಈ ಅಗ್ರಿಕಲ್ಚರಲ್ ಲ್ಯಾಂಡ್ಗಳಲ್ಲಿ 12 ಅವರ್ ಓಡಿಸ್ತಾರೆ, ನೀರು ಬರ್ತಾನೆ ಇರುತ್ತೆ. ಅಂದರೆ ಪ್ರೆಷರ್ ಅಲ್ಲಿ ಬರ್ತಾ ಇರುತ್ತೆ, ನೀರು ಇರ್ತಾ ಇರುತ್ತೆ. ಬಟ್ ಬೆಂಗಳೂರಲ್ಲೆಲ್ಲ ಹಂಗೆಲ್ಲ ಇದಿಲ್ಲ. ಈಗ ನೋಡಿ ನಾನು ನಿಮ್ಗೆ ಹೇಳ್ತೀನಿ ಟೈಮಿಂಗ್ಸ್ ನಾನು ನೋಡ್ಕೊಂಡಿದ್ದೀನಿ ನೋಡಿ, ಎಲ್ಲೂ ಸೋರ್ಸ್ ಇಲ್ಲ, ನೀರು ಖಾಲಿ ಆಗ್ತಾ ಇದೆ. ಸೊ ಈಗ ನೀರು ಇರೋವರೆಗೂ ನಿಮಗೆ ಪ್ರೆಷರಲ್ಲಿ ಬರುತ್ತೆ, ಅಂದರೆ ಏನು ಪೈಪು ತುಂಬ ನೀರು ಬರುತ್ತೆ. ಇಲ್ಲಿ ನೀರು ಖಾಲಿ ಆಗಿದ ತಕ್ಷಣ ಏನಾಗುತ್ತೆ, ಮೇಲ್ಗಡೆಯಿಂದ ನೀರು ಏನು ಬೀಳ್ತಾ ಇದೆಯಲ್ಲ ಅದನ್ನು ಎಳೆದು ಕೊಡುತ್ತೆ ಮೋಟ್ರ್. ನಿಮಗೆ ಹಂಗೆ ಯೂಸ್ ಮಾಡಬಾರ್ದು, ಕರೆಂಟ್ ಬಿಲ್ಲು ಜಾಸ್ತಿ ಹೋಗುತ್ತೆ. ಹೌದು, ಮತ್ತು ಮೋಟ್ರ್ ಕೆಟ್ಟೋಗುತ್ತೆ, ಸುಟ್ಟೋಗುತ್ತೆ. ಸಂಪಕ್ಕೆ ಬಿಟ್ರೂ ಇದೇನಾ ಇಷ್ಟೇನಾ? ನಿಮ್ಗೆ ಸಂಪಕ್ಕೆ ಬಿಟ್ಟರೆ ಏನು ಗೊತ್ತಾ, ನೀವು ನೋಡ್ಬೋದು. ಈಗ ಅಟ್ಲೀಸ್ಟು ಮುಚ್ಚಳ ಹಿಂಗೆ ತೆಗೆದುಬಿಟ್ಟು ಆನ್ ಮಾಡಿಬಿಟ್ಟು ದಪ್ಪ ಬರ್ತಾ ಇದೆಯಾ, 1 ಅವರ್ ಓಡಿಸಿ, 2 ಅವರ್ ಓಡಿಸಿ, 3 ಅವರ್ ಓಡಿಸಿ, ಸಣ್ಣ ಆಗಿದ ತಕ್ಷಣ ಆಫ್ ಮಾಡಬೇಕು. ಮೇಲೆ ಬೇಕಾದ್ರೆ ಹೋಗಿ ನೋಡ್ಕೊಂಡ್ಬರ್ಬೋದು, ಅದು ನಿಮ್ಮ ಇಷ್ಟ, ನಿಮಗೆ ಅಭ್ಯಾಸ ಇದೆ ಅಂದರೆ ನೀವು ಮಾಡ್ಕೊಳ್ಳಿ. ಬಟ್ ನಾನು ಟೈಮಿಂಗ್ಸ್ ಹೇಳ್ತೀನಿ ಸರ್, ಆ ಟೈಮಿಂಗ್ಸ್ ಪ್ರಕಾರ ನೀವು ಆನ್ ಮಾಡಿಕೊಂಡು ರೆಸ್ಟ್ ಕೊಟ್ಟ ಅಂತಂದರೆ ನಿಮಗೆ ಒಂದೇ ಪ್ರೆಷರಲ್ಲಿ ನೀರು ಬರುತ್ತೆ, ಆಫ್ ಆಗುತ್ತೆ. ಒಂದೇ ಪ್ರೆಷರ್ ನೀರು ಬಂದು ಆಫ್ ಆಗುತ್ತೆ. ಹೇಳ್ತೀನಿ. ಈಗ 7 ನಿಮಿಷ ಆಗಿದೆ, 7 ನಿಮಿಷದಲ್ಲೂ ನೀರು ಬರೋದು. ನೀವು ಬೆಳಿಗ್ಗೆ ಆನ್ ಮಾಡಿದ್ರಾ? ಬೆಳಿಗ್ಗೆ ಆನಲ್ಲಿ ಇತ್ತು. ಎಷ್ಟು ಅವರ್ ಆನ್ ಮಾಡಿದ್ರು? ಒಂದು 1.5 ಅವರ್ ಹೋಯ್ತು ಆನ್ ಮಾಡಿದ್ರು. 1.5 ಅವರ್ ಇತ್ತು, 1.5 ಅವರ್ ರನ್ನಿಂಗಲ್ಲಿ ಇತ್ತು. ಈಗ ನೀವು ಬರೋದಕ್ಕೆ ಮುಂಚೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆಯ್ತು ಆಫ್ ಮಾಡ್ತೀನಿ. ಅಲ್ಲಿ ನೀರು ಹಂಗೆ ಸಣ್ಣ ಆಗಿದ ತಕ್ಷಣ ಆಫ್ ಮಾಡಬೇಕು. ಮೋಟ್ರ್ ಹತ್ರ ನೀರಿಲ್ಲ ಅಂತ ನೀವು ಅರ್ಥ ಮಾಡಿಕೊಂಡು ಆಫ್ ಮಾಡಬೇಕು. ಮತ್ತೆ ನೀವು ಟೈಮ್ ಕೊಡಬೇಕು, ಅದು ತುಂಬೋದಕ್ಕೆ ಟೈಮ್ ಕೊಡಬೇಕು, ಅವಾಗ ಆನ್ ಮಾಡಬೇಕು. ಅದು ಡೀಟೇಲ್ಸ್ ಹೇಳ್ಬಿಟ್ರೆ ನಾನು ಫಾಲೋ ಅಪ್ ಮಾಡ್ಕೊತೀನಿ. ಹೇಳ್ತೀನಿ. ಈಗ ನೋಡಿ ನೀರು ಹೋಗ್ತಾ ಇದೆ, ಈ ಥರ ಹೋಗ್ತಾ ಇದ್ರೆ ಅಲ್ಲಿ ಪೈಪ್ ತುಂಬ ನೀರು ಬರ್ತಾ ಇರುತ್ತೆ. ಅದೇ ನೀನು ಡೀಟೇಲ್ಸ್ ಹೇಳ್ಬಿಟ್ರೆ ನೀವು, ನಾನು ಅದು ಫಾಲೋ ಅಪ್ ಮಾಡ್ತೀನಿ. ಈಗ ಮಳೆ ಇಲ್ಲ, ಮಳೆ ಬಂದರೆ ಸೋರ್ಸ್ ಪಿಕಪ್ ಆಗುತ್ತಲ್ಲ, ಆಗಬೇಕು. ನಿಮಗೆ ಮೇಲ್ಗಡೆ ಏನಿದೆ ಸೋರ್ಸು ಅದು ಸರ್ ಪೈಪಲ್ಲಿ ಬರ್ತಾ ಇದೆ ಅಲ್ಲ ತುಂಬ, ಇಲ್ಲಿ ನೀರು ಇರೋವರೆಗೂ ಪೈಪ್ ತುಂಬ ನೀರು ಬರುತ್ತೆ. ಬಟ್ ಆ ಪ್ರೆಷರ್ ಇಲ್ವಲ್ಲ ನಮಗೆ ಮುಂಚೆ ಪ್ರೆಷರ್.
ಎಷ್ಟೊತ್ತು ಆನ್ ಮಾಡಬೇಕು ಮ್ಯಾನ್ಯಲ್ಲೇ ಮಾಡ್ಕೊತೀನಿ ಎಷ್ಟೊತ್ತು ಟೈಮ್ ನೋಡ್ಕೊಂಡಿದ್ದೀನಿ ಈಗ ಆಫ್ ಮಾಡ್ಬಿಡ್ತೀನಿ ಮತ್ತೆ ಎಷ್ಟೊತ್ತು ಗ್ಯಾಪ್ ಬಿಟ್ಬಿಟ್ಟು ಆನ್ ಮಾಡಬೇಕು. ಇದು ಪೈಪ್ ತುಂಬ ಬರ್ತಾ ಇದೆ, ಇದು ನೋಡಿ ಆ ಪೈಪಲ್ಲಿ ಏನು ಬರ್ತಾ ಇದೆ ಅದು ನೀರು. ನಾನು ಅದೇ ನಾನು ಬೆಳಿಗ್ಗೆ 2 ಅವರ್ ರನ್ ಆಗ್ತಾ ಇತ್ತು, ಅವಾಗ ಏನು ಇಷ್ಟೊತ್ತು ತುಂಬಿಲ್ಲ ಅಂತ ಹೋದ್ರೆ ಫುಲ್ ಪ್ರೆಷರ್ ಬರುತ್ತೆ, ಆಮೇಲೆ ಸ್ಲೋ ಆಗುತ್ತೆ. ಪ್ರೆಷರ್ ಬಂದು ಅವಾಗ ನನಗೆ ಡೌಟ್ ಆಯಿತು. ಅವಾಗಲೇ ನಾನು ಕುಮಾರ್ಗೂ ಫೋನ್ ಮಾಡಿದ್ದು, ಆಮೇಲೆ ಲೀಕ್ ಆಗಿರುತ್ತಾ? ನೀರಿರಲ್ಲ ಸರ್. ಈಗ ಏನಾಗುತ್ತೆ ಗೊತ್ತಾ ಸರ್, ಈಗ ಸ್ಟಾಕ್ ವಾಟರ್ ಇದೆ, ಅವಾಗ ನಿಮಗೆ ಆ ಪ್ರೆಷರ್ ಬರ್ತಾ ಇದೆ, ಸ್ಟಾಕ್ ವಾಟರ್ ಖಾಲಿ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ ಗೊತ್ತಾ, ಮೋಟ್ರು ಎಳೆದು ನೀರು ಕೊಡುತ್ತೆ ಸರ್, ಎಳೆದು ಅವಾಗ ಏನಾಗುತ್ತೆ ಅಂದರೆ ಇವ್ರು ಹೇಳಿದ್ರಲ್ಲ ಹಿಂಗೆ ಬರ್ತಾ ಇದೆ ಅಂತೆಲ್ಲ, ಹಂಗಾಗುತ್ತೆ. ಯೂಸ್ ಸ್ಲೋ ಆಗುತ್ತೆ, ಪ್ರೆಷರ್ ಬರುತ್ತೆ. ಈಗ ನೋಡಿ ಸರ್, ಈಗ ನೋಡಿ ಮೋಟ್ರು ಬಂದ್ಬಿಡ್ತು, ಇನ್ನೇನು ಹತ್ತತ್ರ ಇದು ನಮಗೆ ರೆಡ್ ಮಾರ್ಕ್ ಅಂದರೆ ಮೋಟ್ರು ಅಂತ ನೋಡೋಣ ಇದು ಎಷ್ಟಿದೆ. ಈಗ ನೋಡಿ ಮೋಟ್ರು, ಇದು ನಮಗೆ ಈ ಮಾರ್ಕ್ ಏನಿದೆಯಲ್ಲ, ಈ ರೆಡ್ ಮಾರ್ಕ್ ಏನಿದೆ ಅಂದರೆ ಮೋಟ್ರು ಇನ್ನೇನು ಹತ್ರ ಇದೆ ಅಂತ ಅರ್ಥ. ಸೊ ಅಲ್ಲಿಗೆ ನಾನು ಈಗ ಆನ್ ಮಾಡಿ 10 ಮಿನಿಟ್ಸ್ ಆಗಿದೆ. 10 ಮಿನಿಟ್ಸ್ ಈಗ ನಾನು ಆನ್ ಮಾಡಿಸಿ 10 ಮಿನಿಟ್ಸ್ ಆಗಿದೆ. ಈಗ ನೋಡಿ ನಿಮ್ಗೆ ತೋರಿಸ್ತೀನಿ, ಅದು ಮೋಟ್ರಿಗೂ ಖಾಲಿ ಆಗುತ್ತೆ ನೀರು, ಮೋಟ್ರಿಗೂ ನೀರು ಖಾಲಿ ಆಗ್ತದೆ ನೋಡಿ. ಇದು ಮೋಟ್ರು ಇಲ್ಲಿವರೆಗೂ ನೀರು ಖಾಲಿ ಆಗ್ಬಿಡುತ್ತೆ ಸರ್, ಅಲ್ಲಿವರೆಗೂ ನಿಮಗೆ ನೀರು ಪ್ರೆಷರ್ ಆಗಿ ಬರುತ್ತೆ. ನೀರು ಸ್ಟಾಕ್ ಅಲ್ಲಿ ಆಗುತ್ತೆ, ಈಗ 5 ನಿಮಿಷದಲ್ಲಿ ನೀರು ಖಾಲಿ ಆಗುತ್ತೆ. ಸೊ ನಿಮಗೆ 20 ಮಿನಿಟ್ಸ್ ನೀರು ಬರುತ್ತೆ, 20 ಮಿನಿಟ್ಸ್ ನೀರು ಬರುತ್ತೆ. ಆಫ್ ಮಾಡಬೇಕು, ಆಫ್ ಮಾಡಿ ಮಿನಿಮಮ್ ಅಂದ್ರೆ ಅದಕ್ಕೆ 2 ಅವರ್ಸ್ ರೆಸ್ಟ್ ಕೊಡಲೇಬೇಕು. ಅದು ತುಂಬಬೇಕಲ್ಲ ನೀರು, ಇರೋದು ಒಂದೇ ಸೋರ್ಸು, ಆ ಒಂದು ಸೋರ್ಸು ನೀರು ಮೇಲಿಂದ ಬಿಡಬೇಕು, ಅದು ಪಿಕಪ್ ಆಗಬೇಕು. ಸೊ ಮಿನಿಮಮ್ 2 ಅವರ್ಸ್ ಆನ್ ಮಾಡೋಂಗಿಲ್ಲ, 2 ಅವರ್ಸ್ ಒಂದ್ಸಲ 20 ಮಿನಿಟ್ಸ್ ಆನ್ ಮಾಡ್ಕೊಳ್ಳಿ. 3-4 ಅವರ್ಸ್ ಬಿಟ್ಬಿಡೋಣ ಬೇಕಂದ್ರೆ. ನನಗೂ ಚೆನ್ನಾಗಿ 3 ಸಲ ಇವ್ರು ಮನೆಯಲ್ಲ ಆನ್ ಆಫ್ ಮಾಡಬೇಕು, ಮನೆಗಳು ಜಾಸ್ತಿ ಇರೋದ್ರಿಂದ 3 ಸಲ ಆನ್ ಆಫ್ ಮಾಡಬೇಕು. ಬೆಳಗ್ಗೆ ಒಂದ್ಸಲಿ ಮಾಡ್ಬಿಟ್ಟು ಒಂದು 12 ಗಂಟೆಗೆ ಒಂದ್ಸಲಿ ಮಾಡಬೇಕು, ಇಲ್ಲ ಸಂಜೆ ಒಂದು 6 ಗಂಟೆಗೆ ಮಾಡಬೇಕು. 4 ಸಲ ಬೇಕಾದ್ರೂ ಮಾಡ್ಬೋದು. ಎಷ್ಟು 2 ಅವರ್ ಬಿಟ್ಟು ಸರ್? 2 ಅವರ್ ತುಂಬಲ್ಲ, ಒಂದೇ ಸೋರ್ಸ್. ನಾನು ನಿಮ್ಗೆ ಏನಂದ್ರೆ 3 ಅವರ್ಸ್ ರೆಸ್ಟ್ ಕೊಡಬೇಕು ಅಂದೆ, ಬಟ್ ನೀವೇನು ಮಾಡಿದ್ರೆ 3 ಅವರ್ಸ್ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು 2 ಅವರ್ಸ್ ಅಂತ ಹೇಳಿದೆ. ಮಿನಿಮಮ್ 3 ಅವರ್ಸ್ ಆನ್ ಮಾಡೋಂಗಿಲ್ಲ. ನೀವು ಒಂದ್ಸಲ ಕಂಪ್ಲೀಟಾಗಿ ನೀವು ನೀರು ಎತ್ತಿದ ಮೇಲೆ ಅದಕ್ಕೆ ಬಿಡಬೇಕು, ಟೈಮ್ ಕೊಡಬೇಕು. ನೀವು ಅದು ಇಲ್ಲ ಓಡ್ತಾ ಇದೆ, ಅದು ಸಲ್ವಂತವಾಗಿ ಓಡ್ತಾ ಇದೆ ಅಂದರೆ ಅವಾಗ ಮೋಟ್ರ್ ಕೆಟ್ಟೋಯ್ತದೆ. 20 ಮಿನಿಟ್ಸ್ ಅಷ್ಟೇ, ಯಾಕಂದ್ರೆ ಬೋರ್ ಇರೋದೇ ಅಷ್ಟೇ ಸರ್, ಇದು ಚಿಕ್ಕ ಬೋರ್ ಇದು. ಈಗ ನಿಮಗೆ ಚಿಕ್ಕ ಬೋರ್ ಇರೋದ್ರಿಂದ ನಿಮಗೆ ನೀರು ಜಾಸ್ತಿ ಬರೋದಿಲ್ಲ. ಸೊ ಈ ನಿಮ್ಮ 20 ಮಿನಿಟ್ಸ್ ಬರ್ತಾ ಇರೋದೇ ಹೆಚ್ಚು ಅನ್ಕೊಂಬಿಡಿ ಇದಕ್ಕೆ, ಯಾಕಂದ್ರೆ ಇರೋದು ಒಂದೇ ಸೋರ್ಸು. ಅದು ಆಲ್ರೆಡಿ ಬೆಳಗ್ಗೆ ಆನ್ ಮಾಡಿದ್ದೀರ, ಬೆಳಗ್ಗೆ ಆನ್ ಮಾಡಿ ಈಗ ಆಫ್ ಮಾಡಿದ್ದೀರ. ತುಂಬಿಟ್ಟಿದೆ ಟ್ಯಾಂಕು, ಟ್ಯಾಂಕ್ ತುಂಬಿಟ್ಟಿದೆ. ಈಗ ಏನಾಗುತ್ತೆ, ನೀವು ಇವಾಗ ನೋಡ್ಕೊಂಡಿದ್ದೀರ ಸರ್, ಈಗ ನೋಡಿದ್ದೀರಾ, ಈಗ ಚೆಕ್ ಮಾಡ್ತಾ ಇದ್ರೆ ಓಕೆ. ಬಟ್ ಇನ್ನೊಂದು ಕಂಟಿನ್ಯೂಸ್ ಆಗಿ ನೀವು ಹಂಗೆ ಬಲವಂತವಾಗಿ ಓಡಿಸ್ತಾ ಇದೆ ಅಂದರೆ ಮೋಟರ್ ಬರುತ್ತೆ, 100% ಬರುತ್ತೆ, 100% ಹೋಗುತ್ತೆ. ಆಮೇಲೆ ಏನಪ್ಪ 3 ತಿಂಗಳು ಕೆಟ್ಟೋಯ್ತು, 3 ತಿಂಗಳು ಕೆಟ್ಟೋಯ್ತು ಅಂತ ಅವಾಗ ಹೇಳ್ತಿದ್ದಾರೆ. ಡೀಟೇಲ್ಸ್ ನನಗೆ 3 ಅವರ್ಸ್ ಗ್ಯಾಪು, ಆಮೇಲೆ 20 ಮಿನಿಟ್ಸು. ಬಟ್ ಸಪ್ಲೈ ಆಗುತ್ತಾ 12 ಮನೆಗೆ? ಹಂಗೆ ಹೆಂಗೆ ಹೇಳೋಕ್ಕಾಗಲ್ಲ, ಒಂದು ಅಪ್ರಾಕ್ಸಿಮೇಟ್ ಕೇಳೋದು. ಯಾಕಂದ್ರೆ ನೀವು ಕಸದಾರಲ್ಲ, ಬೇರೆ ಒಂದು ಕೇಳೋಕ್ಕಾಗತ್ತಾ? ರೋಡಲ್ಲಿ ಹೋಗೋದು ಕೇಳೋಕ್ಕಾಗತ್ತಾ? ಅವ್ರು ಹೆಂಗೆ ಯೂಸ್ ಮಾಡ್ತಾರೆ ನನಗೆ ಏನು ಸರ್. ಇವಾಗ ಸ್ಟ್ಯಾಂಡಿಂಗ್ ವಾಟರ್ ಎಷ್ಟಡಿ ಇದೆ ಡೆಪ್ತ್ ಅನ್ನೋದು? ಅದೇ ಸರ್, ಈಗ ಇರೋದೇ 232 ಸರ್. ಈಗ ನೋಡಿ ಒಂದು ನಿಮಿಷ ಡೆಪ್ತ್ ಹೇಳ್ತೀನಿ ನಾನು. ಈಗ ನೋಡಿ ಮೋಟರ್ ಡೆಪ್ತ್ 310 ಇದೆ, ಅದು
ಮೋಟರ್ ಡೆಪ್ತ್ 310 ಹಾಂ 310 ಹಾಂ ಮೈನಸ್ ವಾಟರ್ ಲೆವೆಲ್ 232 78 ಫೀಟ್ ನೀರಿದೆ 78 ಫೀಟ್ ಹಾಂ 78 ಫೀಟ್ ನೀರು ಇರೋದೇ 78 ಫೀಟ್ ಸೊ ಎಲ್ಲಿ ನೀರು ಬರುತ್ತೆ ನಿಮಗೆ ಸೊ ಇದೇನಾದರೂ ಅಟ್ಲೀಸ್ಟ್ ನಿಮಗೆ 150 ಫೀಟು ನೀರಿತ್ತು ಅಂತಂದರೆ ಅವಾಗ ನೀವು ಹೇಳ್ದಂಗೆ 2 ಅವರ್ಸ್ 3 ಅವರ್ಸ್ ರನ್ನಿಂಗ್ ಮಾಡಿಕೊಂಡು ಯೂಸ್ ಮಾಡ್ಬೋದು ಇರೋದೇ 78 ಫೀಟ್ ನೀರು 20 ಮಿನಿಟ್ಸ್ ಅಷ್ಟೇ ನೀವು ಆನ್ ಮಾಡಬೇಕು ನೋಡ್ಕೊಂಡು ಆಫ್ ಮಾಡ್ಬೋದು ತಿರ್ಗಿ ಆಮೇಲೆ 2 ಅವರ್ 3 ಅವರ್ ಬಿಟ್ಟು ತಿರ್ಗಾ ಮತ್ತೆ ಆನ್ ಮಾಡಬೇಕು ನೀವೇನಾದರೂ ಈಗ 1.5 ಅವರ್ 3 ಅವರ್ ಓಡಿಸ್ತಾ ಇದ್ದೀನಿ ಅಂತ ಏನಾದ್ರು ಇಲ್ಲ ಇವತ್ತೇ ಹಾಂ ನಿನ್ನೆ ಸಾಯಂಕಾಲನೂ 1:45 ಅವರ್ಗೆಲ್ಲ ತುಂಬಿಡ್ತು ಅದೇ ಆಫ್ ಹೋಯ್ತು ಇವತ್ತು ಬೆಳಗ್ಗೆನೇ ಹಂಗಾಗಿದ್ದು ಜಾಸ್ತಿ ಹೌದಾ ಹೌದು ಬಟ್ ನೋಡ್ಕೊಳ್ಳಿ ಸರ್ ನೀವು ನೀರು ಇರೋದು ಕಮ್ಮಿ ಇನ್ ಕೇಸ್ ಆ ಸೋರ್ಸಲ್ಲಿ ಕಂಟಿನ್ಯೂಸ್ ಆಗಿ ಬರೋದ್ರಿಂದ ನಿಮಗೆ ನಡೀತಾ ಇದೆ ಅದರಲ್ಲಿ ಇನ್ನೂ ಸ್ವಲ್ಪ ಏನಾದ್ರು ಜಾಸ್ತಿನೂ ಬಂತು ಅಂದರೆ ನೀವು ಯೂಸ್ ಮಾಡ್ಕೊಬೋದು ಅದಕ್ಕೇ ನೀವು ಸಂಪೂರ್ಣ ಮಾಡ್ಕೊಂಬಿಟ್ರೆ ಸರ್ ಜಸ್ಟ್ ಇಲ್ಲಿ ನೋಡ್ಕೊಬೋದು ಈಗ ನೀವು ಆನ್ ಮಾಡ್ತೀರಾ ಒಂದು 15 ಮಿನಿಟ್ಸ್ ಟೈಮ್ ನೋಡ್ಕೊತೀರಾ ಹೋಗ್ಬಿಟ್ಟು ಮೇಲೆ ನೋಡ್ತೀರಾ ಪ್ರೆಷರಲ್ಲಿ ಬರ್ತಾ ಇದೆಯಾ ಅಂತ ಪ್ರೆಷರ್ ಬರ್ತಾ ಇದೆಯಾ ಓಡಿಸಿ ಸರ್ ನೀವು ಪ್ರೆಷರಲ್ಲಿ ಬಂದರೆ ಸರ್ ನೀವು ಪ್ರೆಷರಲ್ಲಿ ನೀರು ಬರ್ತಾ ಇದೆ ಅಂದರೆ 2 ಅವರ್ಸ್ ಅಲ್ಲ 3 ಅವರ್ಸ್ 5 ಅವರ್ಸ್ ಓಡಿಸಿ ಸರ್ ಮೋಟ್ರಿಗೆ ಏನೂ ಆಗಲ್ಲ ಬಟ್ ನೀರು ಕಮ್ಮಿ ಆಗಿದ ತಕ್ಷಣ ಆಫ್ ಮಾಡಬೇಕು ತಕ್ಷಣ ಏನು ತಕ್ಷಣಕ್ಕೆ ಅಲ್ಲ ಬೇಕಾದ್ರೆ ಮೇಲಿಂದ ಹೋಗಿ ನೋಡ್ಬಿಟ್ಟು ನೀರು ಕಮ್ಮಿ ಆಗಿದೆ ಅಂದ್ಬಿಟ್ಟು ಬಂದು ಆಫ್ ಮಾಡಿ ಆವಾಗ ಮೋಟ್ರ್ ಹತ್ರ ನೀರು ಖಾಲಿ ಆಗಿದೆ ಅಂತ ಅದೇ ಒಂದು 150-200 ಅಡಿ ಸೋರ್ಸ್ ಇದ್ದಿದ್ರೆ ನೀರು ಅವಾಗ ನಿಮಗೆ ನೀವು ಹೇಳ್ದಂಗೆ ಪಿಕಪ್ ಆಗುತ್ತಾ ಮಳೆ ಬಂದ್ರೆ ಓ 100% ಮಳೆ ಬಂದರೆ ಹಾಗೆ ಆಗುತ್ತೆ ಬೇರೆ ಯಾವುದೋ ಒಂದು 4 ಪಾಯಿಂಟ್ ನೋಡೋಣ ಅಂತ ಅದೇ ನೋಡ್ತಾ ಎಲ್ಲಿ ಇಲ್ಲೇ ವರಂಡದಲ್ಲೋ ಇಲ್ಲೋ ಇನ್ನೇನು ಮಾಡೋದು ಇಷ್ಟು ಮನೆ ಮಾಡ್ಕೊಂಡು ಇಲ್ಲೆಲ್ಲ ಆಗಲ್ಲ ಇನ್ನೂ ಇಲ್ಲೇ ಮುಂದೆ ಆಗಲ್ಲ ಇಲ್ಲಿ ಜಾಗ ಇದೆ ಕಾಂಪೌಂಡ್ ಹೋಗ್ಬಿಟ್ಟು ಕಾಂಪೌಂಡ್ ಹೊಡಿಬೇಕು ಹೊಡಿಬೇಕು ಹೊಡೆದ್ಬಿಟ್ಟು ಅವ್ರಿಗೆ 4x4 ಗ್ಯಾಪ್ ಕೊಡಬೇಕು ಅವರಿಗೆ ಕಾಂಪೌಂಡ್ ಹೊಡೆದ್ಬಿಟ್ರೆ ಆಮೇಲೆ ನೋಡ್ಬೋದು ಬಟ್ ಇಲ್ಲ ಇದು ಅಕ್ಕ ಇದರಿಂದ ಮಿನಿಮಮ್ ಸ್ವಲ್ಪ ಗ್ಯಾಪ್ ಇರಬೇಕು ಈ ಹಳೆ ಬೋರಿಂದ ಹೊಸ ಬೋರ್ಗೆ ಮಿನಿಮಮ್ ಅಂದ್ರೆ ಸ್ವಲ್ಪ ದೂರ ಇರಬೇಕು ಗ್ಯಾಪ್ ಇರಬೇಕು ಇಲ್ಲಾಂದರೆ ಹೇರ್ ಔಟ್ ಆಗ್ಬಿಡುತ್ತೆ ದೂರ ಅಂದರೆ ದೂರಕ್ಕಾಗುತ್ತಾ ಅಂತ ನಿಮ್ಮನ್ನು ಕೇಳ್ತಂದ್ರೆ ಅವಾಗ ನಿಮ್ಗೆ ಈ ಬೋರು ಸಿಗಲ್ಲ ಆ ಬೋರು ಸಿಗಲ್ಲ ಹಂಗಾಗ್ಬಿಡುತ್ತೆ ಅದೇ ಇವಾಗ ಎಷ್ಟು ದೂರ ಆಗುತ್ತೆ ಇಲ್ಲೆಲ್ಲನೂ ಆಗುತ್ತಾ ಮೊದಲು ಜಿಯೋಲಜಿಸ್ಟ್ನ ಕರೆಸಿ ನೋಡಿ ಸರ್ ಪಾಯಿಂಟ್ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತ ನೋಡಿ ಸರ್ ಫಸ್ಟ್ ಅದಾದಮೇಲೆ ಆ ಬೋರವ್ರನ್ನ ಕರ್ಕೊಬಂದು ನೋಡು ಈ ಬೋರ್ ಇದೆ ಈ ಬೋರ್ಗೆ ಏನೂ ಆಗಬಾರ್ದು ಹೌದು ಅವ್ರೇನು ಸರ್ ಆಗಲ್ಲ ಅಂತಾರೆ ತಿರ್ಗಿ ಹಾಕ್ಬಿಡ್ತಾರೆ ಹೋಗ್ತಾರೆ ತಿರ್ಗಿ ಆಗೋದು ನೋವು ತಿನ್ನೋದು ನಾವೇ ಇಲ್ವಾ ಅವರೆಲ್ಲ ಒಂದು ಗೆಸ್ಟ್ ಅಷ್ಟೇ ಸಿಗಪ್ಪ 100% ಅದೇ ನೋವು ತಿನ್ನೋದು ನಾವೇ ಇಲ್ವಾ ತಿರ್ಗಿ ಲಾಸ್ಟಲ್ಲಿ ಏನೋ ಇರ್ತಾರ ಇದು ಇಲ್ಲ ಅದು ಇಲ್ಲ ಅಂದ್ರೆ ಅವರು ಬೆಲ್ಟ್ಗಳು ಈ ಬೆಲ್ಟ್ಗಳಿಂದ ಸೋರ್ಸ್ ಅಂತ ಅವ್ರ ನಾಲೆಜ್ ಇರುತ್ತೆ ಅವ್ರಿಗೆ ಅದು ಬುಕ್ಕಲ್ಲೂ ಇದೆ ಅದು ಒಂದು ಅಂದಾಜಾಗಿ ಹೇಳ್ತಾರೆ ಒಂದು 50 ಅಡಿ 100 ಅಡಿ ಹೆಚ್ಚು ಕಮ್ಮಿ ಆಗ್ಬೋದು ಇದಕ್ಕೆ ಎಫೆಕ್ಟ್ ಆಗ್ಬಾರ್ದು ಇವಾಗ ಆ ಮೂಲೆ ಪ್ರಾವಿಷನ್ ಮಾಡಿದ್ರು ಕಾಂಪೌಂಡ್ ಎಲ್ಲ ಮಾಡಿದ್ಬಿಟ್ಟು ಇದಕ್ಕೆ ಎಫೆಕ್ಟ್ ಆಗ್ಬೋದು ಅದು ನಾನು ಹೇಳೋದು ಹಂಗಾಗುತ್ತಾ ಇಷ್ಟು ಡಿಸ್ಟೆನ್ಸಲ್ಲಿ ಆಗುತ್ತಾ ಅಂತ ಈ ಡಿಸ್ಟೆನ್ಸಲ್ಲಿ ಆಗಲ್ಲ ಸರ್ ಬೋರ್ ಹಾಕಲ್ಲ ಅದು ಪ್ರೆಷರ್ ಹಿಂಗಿರುತ್ತೆ ಏರ್ ಔಟ್ ಆಗುತ್ತೆ ಲಾಸ್ಟ್ ಟೈಮ್ ಹಂಗಾಯಿತು ಇಲ್ಲಿ ಸೇಮ್ ಅದೊಂದು 2.5 ಅಡಿ ನೋಡಿ ನೀರು ಈಗ ಮೋಟ್ರ್ ಹತ್ರ ಬಂತು ಮೋಟ್ರ್ ಬಂದ್ಬಿಡ್ತು ಬಂತಾ ಹಾಂ ಈಗ ನೋಡಿ ಮೋಟ್ರ್ ಹತ್ರ ಬಂದಿದ ತಕ್ಷಣ ಏನಾಗುತ್ತೆ ಅಂತ ನಿಮಗೆ ತೋರಿಸ್ತೇನೆ ಅದನ್ನ ನೋಡಿಕೊಂಡು ನೀವು ಇದು ಮಾಡ್ಕೊಳ್ಳಿ ಇವಾಗ ಎಷ್ಟು ನಿಮಿಷ ಆಯಿತು ಅವನಿಗೆ ಲೆಕ್ಕ ನೋಡ್ಕೊಂಡು 15 ನಿಮಿಷ ಆಗಿದೆ ಸರ್ 13 ನಿಮಿಷ ಆಗಿದೆ ಈಗ ನೋಡಿ ಮೋಟ್ರ್ ಹತ್ರ ಬಂದಿದ ತಕ್ಷಣ ಏನಾಗುತ್ತೆ ಅಂತ ತೋರಿಸ್ತೀನಿ ನಿಮಗೆ 13 ನಿಮಿಷ ಆಗಿದ್ರೆ ಜಾಸ್ತಿ ಆಗಿರ್ಬೇಕಲ್ಲ ಇಲ್ಲ ಒಂದು 15 ನಿಮಿಷ ಇಟ್ಕೊಚ್ಚಿಲ್ಲ 15 ನಿಮಿಷ ಇನ್ನೊಂದು 55ಕ್ಕೆ ನಾನು ಟೈಮ್ ನೋಡ್ಕೊತಾ ಇದ್ದೀನಿ ಅದೇ ಬಂದ್ಬಿಡ್ತು ಮೋಟ್ರ್ ಹತ್ರ ಸ್ಲ್ಯಾಬ್ ಹತ್ರ ಬಂತು ಬರುತ್ತೆ ನೋಡಿ ಬಂದಾದ್ಮೇಲೆ ಏನಾಗುತ್ತೆ ಅಂತ ನೋಡಿ ಸ್ಲ್ಯಾಬ್ ಹತ್ರ ಬಂದಿದೆಯಾ ನೋಡಿ ಬರುತ್ತೆ ನೋಡಿರ್ತೀರ ಸೊ ಅದು ಬಲವಂತವಾಗಿ ಎಳೆದು ಬಿಡ್ತಾ ಇರುತ್ತೆ ಸರ್ ನೀರು ನೀವು 1 ಅವರ್ ಆನ್ ಮಾಡಿದ್ರು ಕೂಡ ನೀರು ಹಿಂಗೆ ಬೀಳ್ತಾ ಇರುತ್ತೆ ಹಿಂಗೆ ಎಳಿತಾ ಇರುತ್ತೆ ಬೆಳಗ್ಗೆ ನೋಡ್ಬಿಟ್ಟೆ ನನಗೆ ಡೌಟ್ ಆಗಿದ್ದು ಹಾಂ ನೀನೇನು ನೋಡಿಲ್ಲ ಬೆಳಗ್ಗೆ ಹೋಗಿ ನೋಡ್ಬಿಟ್ಟೆ ನನಗೆ ಡೌಟ್ ಆಗಿದ್ದು
ಬರೋಕ್ಕಿಂತ ಮುಂಚೆ ಆನ್ ಮಾಡಿದ್ದೆ ಮೋಟ್ರ್ ನೀನು? ಆವಾಗ ಬರೋದಕ್ಕೆ ಮುಂಚೆನೇ ಒಂದು 40 ಮುಕ್ಕಾಲು ಅವರ್ ಆಯ್ತು ಆಫ್ ಮಾಡಿ. ಅವ್ರು ಹೇಳಂಗೆ 3-4 ಅವರ್ಸ್ ಗ್ಯಾಪ್ ಕೊಡು. ಅದೇ 3 hours to 4 hours ಗ್ಯಾಪ್ ಕೊಟ್ಟರೆ ಸ್ವಲ್ಪ ಒಂದು ಮಳೆ ಬರೋದಕ್ಕೆ ಓಡಿಸ್ಕೊಂಡು ನೋಡಿ ಸ್ಟಾಪ್ ಆಯ್ತು ಅಷ್ಟೇ. ಸ್ಟಾಪ್ ಆ ಮೋಟ್ರ್ ಹತ್ರ ಏನಿರುತ್ತಲ್ಲ ಇಲ್ಲಿ ಹೊರಗೆ ತೋರಿಸ್ತೀನಿ. ಇಲ್ಲಿ ಏನಂದ್ರೆ ನೋಡಿ ಇದು ಮೋಟ್ರ್ ಗೊತ್ತು ಗೊತ್ತು ಕಾಣಿಸ್ತಾ ಅಷ್ಟೇ. ಇದೆ. ಈಗ ನಿಮ್ಗೆ ಅಲ್ಲಿ ನೀರು ಬರಲ್ಲ, ಇಲ್ಲ ಅಲ್ಲಿ ಈಗ ಸರಿನಾ? ಈಗ ಹಿಂಗ್ ತುಂಬಾ ಡೈರೆಕ್ಟ್ ಇದೆ. ನೋಡಬಾರ್ದು ನೀವು ಮೋಟ್ರು. ಓಕೆ ಅದಕ್ಕೆ 15 ನಿಮಿಷ ಅಲ್ಲಿಗೆ ಆಫ್ ಮಾಡಿ ಇವಾಗ. ಈಗೇನಾಗುತ್ತೆ, ಮೇಲಿಂದ ಬೀಳ್ತಾ ಇದೆಯಲ್ಲ ಸರ್ ನೀರು, ಅದು ತುಂಬಬೇಕಲ್ಲ. ಆ ನೀರು ಏನಪ್ಪಾ ಅಂದ್ರೆ ಹಿಂಗೆ ಬೀಳ್ತಾ ಇರುತ್ತೆ, ಇದು ಎತ್ತುತ್ತಾ ಇರುತ್ತೆ, ಬೀಳ್ತಾ ಇರುತ್ತೆ, ಎತ್ತುತ್ತಾ ಇರುತ್ತೆ. ಅದ್ರ ಮೇಲ್ಗಡೆ ಕಪ್ತಾ ಇರುತ್ತೆ, ಬಲವಂತವಾಗಿ ಹಿಂಗೆ ಎಳೆದು ಬಿಡ್ತಾ ಇರುತ್ತೆ. ಆವಾಗ ವೈಂಡಿಂಗ್ ಎಲ್ಲ ಹೋಗ್ಬಿಡುತ್ತೆ. ಬಟ್ ಇವ್ರು ಹಾಕಿರೋದು 380 ಅಡಿ ಹಾಕಿದ್ರು. ಈಗ ಎಷ್ಟು ಅಡಿ ತುಂಬ ಗೊತ್ತು? ಈಗ ಚೆಕ್ ಮಾಡ್ತೀನಿ, ಈಗ ಕೆಳಗಡೆ ಬಿಡ್ತೀನಿ. ಈಗ ಮೋಟರ್ ಕೆಳಗಡೆ ಹೋಗುತ್ತಾ? ಹೋಗುತ್ತೆ, ಟ್ರೈ ಮಾಡ್ತೀನಿ, ಚೆಕ್ ಮಾಡ್ತೀನಿ. ಒಂದು 20 ನಿಮಿಷ ಓಡಿಸ್ಬೋದು ಅಲ್ಲಿಗೆ. ನೋಡಿ, ಈಗ ನೀವು ಆಫ್ ಮಾಡಿದ್ರಿ ಅಲ್ವಾ, ಆ ಪೈಪಲ್ಲಿರೋ ನೀರು ಮೇಲ್ ಬರ್ತಾ ಇರೋದು ಇದು, ಓಕೆನಾ? ಓಕೆ ಓಕೆ ಓಕೆ. ಇದು ಮೋಟರ್ ಆಫ್ ಮಾಡಿದ ತಕ್ಷಣ ಆಫ್ ಮಾಡಿದಾಗ ಈ ಪೈಪಲ್ಲಿ ಇರುತ್ತಲ್ಲ ನೀರು, ಓಕೆ ಓಕೆ, ಅದು ಮೇಲೆ ಅದು ಕೆಳಗಡೆ ಬಂದಿರುತ್ತೆ, ಹಂಗಾಗಿ ಮೇಲ್ ಬರುತ್ತೆ ಅಷ್ಟೇ. ಇದು ಮೋಟ್ರು. ಓಕೆ. ಮಳೆಗಳು ಇದ್ದಿದ್ರೆ ಸ್ವಲ್ಪ ಹಂಗೆ ನಡ್ಕೊಂಡು ಹೋಗ್ಬೋದು. ಈಗ ಮೋಟ್ರಿಂದ ಕೆಳಗಡೆ ಹೋಗ್ತಾ ಇದೆ ಸರ್. ನೋಡಿ ಇದೆಲ್ಲ ಲೈನ್ಗಳು. ಈ ನೀರು ಯೂಸ್ ಮಾಡಲ್ಲ ನೀವು, ಅದಕ್ಕೆ ಸ್ವಲ್ಪ ಹಿಂಗೆ ಮೋಟರ್ ಮೇಲ್ಗಡೆ ಇದೆ. ಅದು ಬರೀ ಮೋಟ್ರ್ಗೂ ಮಾತ್ರ ನೀರು ಎತ್ತುತ್ತೆ. ಹಾಂ, ತೊಗೊಂಬಂದು ಇಲ್ಲೇ ಇಟ್ಟಿದ್ದೀರಾ? ತೊಗೊಂಬಂದು ಇದು ಆಮೇಲೆ ಅದು ಸ್ವಲ್ಪ ಟೈಟ್ ಮಾಡಿಬಿಟ್ಟು ಅಲ್ಲಿ ಮೋಟ್ರ್ ಅನ್ನೋದು ಲೀಕ್ ಆಗುತ್ತೆ. ಯೂನಿಯನ್ ಇದೆಲ್ಲ ಎಷ್ಟು ಆಗುತ್ತೆ? ಟೈಟ್ ಮಾಡಿ. ಒಂದು 1,000 ಕೊಟ್ಟಿರಿ ಸರ್. ಪೈಪ್ 7 ಅಡಿ ಬೇಕು. ಇದು 1 ವರ್ಷ ಇದೆ ನಂತರ ಕೊಡ್ತೀನಿ. ಸರಿ ಕೊಡು, ಆಮೇಲೆ ಟ್ರಾನ್ಸ್ಫರ್ ಮಾಡ್ತೀನಿ. ಸರ್ 330 ಎಂಟು ಸರ್ ಇಲ್ಲ ಲಾಸ್ಟ್ 500 ಕೊಡಿ. ಸಾಲಲ್ಲ ಅನ್ಕೊತೀನಿ. 900 ಕೊಡಿ ಸರ್. ಬಂತ ನೀರು ಇದೆಯಾ ಸರ್? ಸ್ವಲ್ಪ ನೀರು ಸರ್ ಸ್ವಲ್ಪ ಕಡಿಮೆ ಆಗಿದೆ ಸ್ವಾಮಿ. ಕಡಿಮೆ ಆಗಿದೆ. 20 ನಿಮಿಷ ರನ್ ಆಗ್ಬೋದಂತ. ಆಮೇಲೆ ಒಂದು 2-3 ಗ್ಯಾಪ್ ಕೊಡಬೇಕು. 4-5 ಅವರ್ ಗ್ಯಾಪ್ ಕೊಟ್ಟರೆ ಸ್ವಲ್ಪ ಮಳೆ ಬರುತ್ತೆ, ಸ್ವಲ್ಪ ಮ್ಯಾನೇಜ್ ಮಾಡಬೇಕು. ಇದು ಸಂಪೂರ್ಣ ಬಿಟ್ಬಿಡ್ಬೋದಲ್ಲ, ಇದು ಪ್ರಾವಿಷನ್ ಮಾಡಿ ಸಂಪೂರ್ಣ ಬಿಡ್ಬೋದಾ ಇಲ್ಲಿಂದ ಕ್ಯಾಪಿಂದ? ಅಲ್ಲ, ಎಲ್ಲ ಒಂದೇ ಚಿಕ್ಕಪ್ಪ, ಎಲ್ಲ ಒಂದೇ. ಈ ಮೋಟ್ರ್ ಓಡಿ ಮತ್ತೆ ಆ ಮೋಟ್ರ್ ಓಡಿ ಅದೇ ಕರೆಂಟ್ ಬಿಲ್ ಆಗುತ್ತೆ. ಅದೇ ಈಗ ಸರ್ ಅದು ಸೊಂಪು ಬಾಲ್ವಲ್ ಹಾಕ್ಲಾ ಬೇಡ ಅಂದರೆ ಕಮ್ಮಿ ಆಗುತ್ತೆ ಮೀಟ್ರ್. ಕಾರ್ಪೊರೇಷನ್ ನೋಡಿ ಬಿಟ್ಕೋಬೋದಲ್ಲ ಚಿಕ್ಕಪ್ಪ, ಹ್ಞೂ ಬಾಲ್ವಲ್ ಹಾಕ್ಬಿಡಿ. ಹಾಕ್ಕೊಂಡ ಕತ್ತಾಯ್ತೀನಿ ಅದಕ್ಕೆ ಬಾಲ್ವಲ್. ತೊಗೊಂಡು ಬಾಲ್ವಲ್ ಅದಕ್ಕೆ ಬೆಳಗ್ಗೆ ಬಿಟ್ಟು ನೋಡಿದೆ ಬರುತ್ತೆ. ಇಲ್ಲ, ತಗೊಂಡ್ಬಂದ್ಬಿಡಿ, ಬಾಲ್ವಾಲ್ ಹಾಕ್ಬಿಡೋಣ. ನೀರು ಬರುತ್ತೆ ಸುಮ್ಮನೆ, ಕಾರ್ಪೊರೇಷನ್ ಏನು ಸಮಸ್ಯೆ ಇಲ್ಲ. ಸಮಸ್ಯೆ ಇಲ್ಲ, ಬಾಲ್ವಾಲ್ ತಗೊಂಡ್ಬಂದು ಕೊಯ್ನೋಡೆ ತೊಗೊಂಡ್ಬಿಡಿ. ಕೊಯ್ದು ಬಂದ್ರೆ ಅದು ಆಟೋಮೆಟಿಕ್ ತುಂಬ್ತಾ ಇರುತ್ತೆ ಅದು ನೀರು. ಸರ್ ಇಲ್ಲೇ ಹೋಗ್ತೀನಿ. ಹಾಂ, ಸರಿ ಸರಿ ಹೋಗಿ ಸೋಮ. ಯಾರು ಬಾಲಾಜಿನಾ? ಅದು ಹೇಳಿದ್ರೆ ನಾವು ಇದೇ ಉಮೇಶ್ ಎಲ್ಲ ತಗೊಳ್ಳೋದು ಅಂತ ಹೇಳಿ, ಅವ್ರ ಅಣ್ಣದ ಇಬ್ಬರಿಗೆ ಆಗಲ್ಲ.